ದುಷ್ಟಕೂಟದ ಅಟ್ಟಹಾಸ ಕುಕೃತ್ಯ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗೆದಷ್ಟು ಹೊರಬರ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಬಗೆದಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗ್ತಾ ಇದೆ. ಕೊಲೆಯಾದ ಬಳಿಕ ಎರಡೆರಡು ಕಡೆ ಎಣ್ಣೆ ಪಾರ್ಟಿಯನ್ನು ಮಾಡಿತ್ತಂತೆ ಈ ಕಿರಾತಕ ಟೀಮ್. ಎರಡು ತಂಡಗಳಾಗಿ ಬೇರೆ ಬೇರೆ ಕಡೆ ಎಣ್ಣೆ ಪಾರ್ಟಿ ಮಾಡಿದ್ರಂತೆ. ಟ್ರೋಬೋ 98 ಸ್ಟ್ರೀಟ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯನ್ನ ಮಾಡ್ತಾರೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ, ನಿಖಿಲ್ ನಾಯಕ್ ಈ ಪಾರ್ಟಿಯಲ್ಲಿ ಭಾಗಿಯಾಗ್ತಾರೆ. ದೀಪಕ್ ನೀಡಿದ ಹಣದಲ್ಲಿ ರೂಮ್ ಬುಕ್ ಮಾಡಿ ಎಣ್ಣೆ ಪಾರ್ಟಿ ಮಾಡಿ ಮದ್ಯದ ನಶೆಯಲ್ಲಿ ತೇಲಾಡ್ತಾರೆ. ತಮ್ಮ ಕೈಗಂಟಿರುವಂತಹ ರಕ್ತದ ಕಲೆಗಳ ಬಗ್ಗೆ ಅವರಿಗೆ ಯೋಚನೆನೇ ಇರೋದಿಲ್ಲ. ಏನೋ ಯುದ್ಧವನ್ನ ಗೆದ್ದ ರೀತಿಯಲ್ಲಿ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರ್ತಾರೆ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಲ್ಲಿ ಬಹಿರಂಗವಾಗ್ತಾ ಇದೆ. ಕೊಲೆಗೂ ಮೊದಲು, ಕೊಲೆಯ ನಂತರ ಇವರು ಮಾಡಿದಂತಹ ಈ ಕೆಲಸಗಳ ಅನಾವರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಪೊಲೀಸ್ ತನಿಖೆಯಲ್ಲಿ ಬರ್ತಾ ಇರುವ ವಿಚಾರಗಳನ್ನು ಗಮನಿಸ್ತಾ ಇದ್ರೆ ಈ ಕೊಲೆ, ಹಿಂಸೆ, ಈ ರೀತಿಯ ಅಟ್ಟಹಾಸ, ಅದಾದ್ಮೇಲೆ ಅವ್ರು ಮಾಡಿರುವಂತಹ ಎಣ್ಣೆ ಪಾರ್ಟಿ ಎಲ್ಲವೂ ಇವ್ರಿಗೆ ಕಾಮನ್ ಆಗಿತ್ತಾ ಅಂತ? ಪ್ರೇಮ್, ಖಂಡಿತವಾಗ್ಲೂ ಆರೋಪಿಗಳ ತನಿಖೆ ವೇಳೆ ಬಹಳಷ್ಟು ಸ್ಫೋಟಕವಾದ ಮಾಹಿತಿಗಳು ಹೊರಬರ್ತಿರುವಂಥದ್ದು. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಮೇಲೆ ಹಂತಕರು ಎರಡೆರಡು ಬಾರಿ ಎರಡೆರಡು ಕಡೆ RR ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಪಬ್ ಮತ್ತು ಹೋಟೆಲ್ಗಳಲ್ಲಿ ಪಾರ್ಟಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ತನಿಖೆ ವೇಳೆ ಬಹಿರಂಗವಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಕೊಲೆ ಮಾಡಿ, ಕೊಲೆಯ ಬಾಡಿ ಎಸೆದು ರೇಣುಕಾಸ್ವಾಮಿ ಬಾಡಿ ಎಸೆದ ಬಳಿಕ ಎಸೆದಿದ್ರಲ್ಲ ಆರೋಪಿಗಳು ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಇವರೆಲ್ಲರೂ ಸೇರಿ ಒಮ್ಮೆ RR ನಗರದ ರೆಸ್ಟೋರೆಂಟ್ ಒಬ್ಬರಲ್ಲಿ ಪಾರ್ಟಿಯನ್ನು ಮಾಡಿದ್ದಾರೆ. ಅದಕ್ಕೂ ಮೊದಲು ಒಮ್ಮೆ ಸ್ಟೋನಿ ಬ್ರೂಕ್ ಏನು ರೆಸ್ಟೋರೆಂಟ್ ಇದೆ, ಆರೋಪಿ ವಿನಯ್ ಸೇರಿದಂಥ ರೆಸ್ಟೋರೆಂಟ್ ಆ್ಯಂಡ್ ಪಬ್ಬಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪಾರ್ಟಿಯನ್ನು ಮಾಡಿ ಒಂದು ರೀತಿ ಸೆಲೆಬ್ರೇಷನ್ ರೀತಿಯಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಆರೋಪಿಗಳಿಗೆ ಒಂದು ಕಿಂಚಿತ್ತು ಕೂಡ ಈ ಒಂದು ಕೊಲೆಯನ್ನು ಮಾಡಿದ್ದೀವಿ ಅನ್ನುವಂಥ ಫೀಲೇ ಇಲ್ಲದೆ ಇರುವಂಥ ನಿಟ್ಟಿನಲ್ಲಿ ಎರಡೆರಡು ಬಾರಿ ತಮಗೆ ಕೊಟ್ಟಂತಹ ದುಡ್ಡಿನಲ್ಲಿ ಮಜಾ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದು ಈಗ ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಾ ಹೋಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.